ಸ್ಟಾರ್ ಹೋಮಿಯೋಪತಿ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಇತ್ತೀಚಿನ ದಿನಶೈಲಿಯಲ್ಲಿ ಗ್ಯಾಸ್ಟ್ರಿಕ್ ಅನ್ನುವಂತಹ ಒಂದು ಸಮಸ್ಯೆ ಏನಿದೆ, ಇದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆಯಾಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದು ಸಾಮಾನ್ಯವಾದಂತಹ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಲಿವರ್ ರಿಲೇಟೆಡ್ ಡಿಸಾರ್ಡರ್ಸ್ ಕೂಡ ಬರ್ತಾ ಹೋಗುತ್ತೆ. ಇನ್ನು ಪ್ರಮುಖವಾಗಿ ನೋಡೋದೇ ಆದರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ನಂತರ ಈ ಒಂದು ಪೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಪೈಲ್ಸ್, ಫಿಶರ್, ಫಿಸ್ತುಲಾ ಅನ್ನುವಂತಹ ಸಮಸ್ಯೆ ಕೂಡ ಒಳಗಾಗಬೇಕಾಗುತ್ತೆ. ಹಾಗಾದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆನ ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇದಕ್ಕಿರ್ತಕ್ಕಂತಹ ಚಿಕಿತ್ಸಾ ವಿಧಾನಗಳೇನು, ಎಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಈ ದಿನ ನಮ್ಮೊಟ್ಟಿಗಿದ್ದಾರೆ ಸ್ಟಾರ್ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಪೂರ್ಣಿಮಾ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದಿ ಶೋ. ನಮಸ್ತೆ ಡಾಕ್ಟರ್. ಪ್ರಮುಖವಾಗಿ ನೋಡೋದೇ ಆದರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಾಮನ್ ಆಗಿ ಎಲ್ಲರಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಬಿಕಾಸ್ ಈ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ಸರಿಯಾದ ಸಮಯಕ್ಕೆ ಊಟ ತಿನ್ನೋದಕ್ಕಾಗೋದಿಲ್ಲ. ತಿಂಡಿ ಇರ್ಬೋದು, ಎಲ್ಲ ಸ್ಕಿಪ್ ಆಗ್ತಾ ಹೋಗುತ್ತೆ. 2 ಅವರ್ 3 ಅವರ್ ಲೇಟ್ ಆಗಿ ತಿನ್ನೋದು, ಕೆಲವರು ಫಾಸ್ಟಿಂಗ್ ಕೂಡ ಮಾಡ್ತಿರ್ತಾರೆ. ಇದರಿಂದ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆಗೆ ಒಳಗಾಗ್ತಾ ಹೋಗ್ತಾರೆ. ಸೊ ನಿಮ್ಮ ಪ್ರಕಾರ ಗ್ಯಾಸ್ಟ್ರಿಕ್ ಅನ್ನೋದು ಊಟ ತಿಂಡಿ ಸರಿಯಾದ ಸಮಯದಲ್ಲಿ ಮಾಡದೇ ಇರೋದೇ ಪ್ರಾಬ್ಲಮಾ, ಅಥವಾ ಬೇರೆ ಏನು ಕಾರಣಗಳಿಂದ ಬರ್ಬೋದು? ಸೊ ಎಕ್ಸಾಕ್ಟ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೆ ಏನು ಡಾಕ್ಟರ್? ಗ್ಯಾಸ್ಟ್ರೈಟಿಸ್ ಅದೊಂದು ಕಾಮನ್ಲಿ ನಾವು ನೋಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ನೋಡ್ತೀವಿ. ಸೊ ಅದರಲ್ಲಿ ಕಾಮನ್ಲಿ ನಾವು ಗ್ಯಾಸ್ಟ್ರೈಟಿಸ್ ಅಂದರೆ ಈ ನಮ್ಮದು ಹೊಟ್ಟೆಯಲ್ಲಿ ಆ್ಯಕ್ಚುಲಿ ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಇರುತ್ತೆ. ಸೊ ಆ ಪ್ರೊಟೆಕ್ಟಿವ್ ಕವರಿಂಗಲ್ಲಿ ಏನಾದರೂ ಇನ್ಫೆಕ್ಷನ್ ಇಲ್ಲಾಂದರೆ ಇನ್ಫ್ಲಮೇಷನ್ ಬಂದಾಗ ದ ಇನ್ಫ್ಲಮೇಷನ್ ಆಫ್ ದ ಗ್ಯಾಸ್ಟ್ರಿಕ್ ಮ್ಯೂಕೋಸಾ ಇಸ್ ಕಾಲ್ಡ್ ಗ್ಯಾಸ್ಟ್ರೈಟಿಸ್. ಸೊ ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ನೀವು ಹೇಳಿದ್ರ ಪ್ರಕಾರ ನಮ್ಮ ಜೀವನ ಶೈಲಿಯಿಂದ ಕೂಡ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಬಟ್ ಇದಕ್ಕೆ ಜೊತೆನೆ ಬೇರೆ ಕಾರಣಗಳಿಂದ ಕೂಡ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಲೈಕ್ ಏನಾದರೂ ಇನ್ಫೆಕ್ಷನ್, ಲೈಕ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಎಸ್ಪೆಷಲಿ ಬ್ಯಾಕ್ಟೀರಿಯಾ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ನಾವು ಬಟ್ ಅದರಲ್ಲಿ ಕಾಮನ್ ಆಗಿ ನಾವು ಈ ನಮ್ಮ ಜೀವನ ಶೈಲಿಯಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಈಗ ಫುಡ್ ನಾವು ಈ ಕರೆಕ್ಟು ಟೈಮಲ್ಲಿ ಊಟ ಮಾಡಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಆರ್ ಅಸಿಡಿಟಿ ಅದು ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಈ ಮ್ಯೂಕೋಸ್ ಅವ್ರ ಪ್ರೊಟೆಕ್ಟಿವ್ ಲೈನಿಂಗ್ ಇರುತ್ತಲ್ವ, ಅದು ಡಿಸ್ಟ್ರಾಯ್ ಆಗುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಸೊ ಅದು ಡ್ಯಾಮೇಜ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಶುರುವಾಗುತ್ತೆ. ಸೊ ಅದು ಜಾಸ್ತಿ ಫುಡ್ಡಲ್ಲಿ ಸಪೋಸ್ ಜಾಸ್ತಿ ಸ್ಪೈಸಿ ಐಟಮ್ಸ್, ಜಾಸ್ತಿ ಖಾರ ಐಟಮ್ಸ್ ತೊಗೊಂಡ್ರೆ ಕೂಡ ಈ ಥರ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಫುಡ್ಡಲ್ಲಿ ನಾವು ಈ ಸ್ಪೈಸಿ ಐಟಮ್ಸ್ ಅವ್ರ ಮಸಾಲ ಐಟಮ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ರೆ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಆರ್ ಸಪೋಸ್ ಫುಡ್ಡು ಆ ಕರೆಕ್ಟ್ ಟೈಮಲ್ಲಿ ಟೈಮ್ ಟು ಟೈಮ್ ಫುಡ್ ತೊಗೊಂಡಿಲ್ಲ ಅಂದರೆ, ಆ್ಯಂಡ್ ನೆಕ್ಸ್ಟ್ ಅಂದರೆ ಜಾಸ್ತಿ ಜಂಕ್ ಫುಡ್ ಐಟಮ್ಸ್. ಈಗ ವಿ ಸಿ ಯಂಗ್ಸ್ಟರ್ಸ್ ಜಾಸ್ತಿ ಜಂಕ್ ಫುಡ್ ಐಟಮ್ಸಲ್ಲಿ ಡಿಪೆಂಡ್ ಆಗ್ತಾ ಇದೆ. ಸೊ ಏನಾಗುತ್ತೆ ಅಂದರೆ ಆ ಜಾಸ್ತಿ ಈ ಜಂಕ್ ಫುಡ್ ಐಟಮ್ಸಿಂದ ಲೈಕ್ ಬರ್ಗರ್ ಆಗಲಿ, ಪಿಜ್ಜಾ, ಕೋಕ್ ಇದು ಸಾಫ್ಟ್ ಡ್ರಿಂಕ್ಸ್ ಆಗಲಿ, ಸೊ ಅದರಿಂದ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ನಾವು ಒಬಿಸಿಟಿ ಇಸ್ ಆಲ್ಸೋ ಒನ್ ಫ್ಯಾಕ್ಟರ್. ಅಂದರೆ ಜಾಸ್ತಿ ದಪ್ಪ ಆದರೆ ಈ ಫ್ಯಾಟು ಎಲ್ಲಾಮೇ ಜಾಸ್ತಿ ಲಿವರಲ್ಲಿ ಹೋಗಿ ಡಿಪಾಸಿಟ್ ಆಗುತ್ತೆ. ಸೊ ಈ ಲಿವರ್ ಅಲ್ಲಿ ಫ್ಯಾಟ್, ಕೊಬ್ಬಿನಂಶ ಜಾಸ್ತಿ ಈ ಲಿವರಲ್ಲಿ ಹೋಗಿ ಡಿಪಾಸಿಟ್ ಆದಾಗ ಏನಾಗುತ್ತೆ, ಫ್ಯಾಟಿ ಲಿವರ್ ಅಂತ ಕಂಡೀಷನ್ ಎಲ್ಲಾಮೇ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಆರ್ ಕೋಲಿಸಿಸ್ಟೈಟಿಕ್ ಕಂಡೀಷನ್ಸ್ ಅಂದರೆ ಗಾಲ್ ಸ್ಟೋನ್ ಫಾರ್ಮೇಷನ್ಸು. ಸೊ ಆ ಥರ ಕಂಡೀಷನ್ಸಿಂದ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ನಾವು ಈ ಮೇನ್ಲಿ ಈ ಗ್ಯಾಸ್ಟ್ರೈಟಿಸು ನಮ್ಮದು ಫುಡ್ ಹ್ಯಾಬಿಟ್ಸಿಂದ, ಜೀವನ ಶೈಲಿಯಿಂದ, ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ, ಅವ್ರು ಕೆಲವರಿಗೆ ಏನಾಗುತ್ತೆ ಅಂದರೆ ಏನಾದರೂ ಮೆಡಿಸಿನ್ಸ್ ತಗೊಂಡ್ರೆ, ಕೆಲವರಿಗೆ ಈ ಮೆಡಿಸಿನ್ಸ್ ತಗೊಂಡ್ರೆ ಅದು ಸೂಟ್ ಆಗಲ್ಲ ಅವ್ರಿಗೆ. ಮೆಡಿಸಿನ್ಸ್ ತಗೊಂಡ್ರೆ ಅದ ತಕ್ಷಣ ಅವ್ರಿಗೆ ಆ ಮೆಡಿಸಿನ್ಸ್ದು ಸೈಡ್ ಎಫೆಕ್ಟ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದ್ಬಿಡುತ್ತೆ. ಸೊ ಐದರ್ ಯೂಸ್ ಆಫ್ ಬ್ಯಾಡ್ ಎಫೆಕ್ಟ್ಸ್ ಆರ್ ಸೈಡ್ ಎಫೆಕ್ಟ್ಸ್ ಆಫ್
ಮೆಡಿಕೇಶನ್ಸ್ ಇಂದ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಕಾಸಸ್ ಫಾರ್ ಗ್ಯಾಸ್ಟ್ರೈಟಿಸ್ ಆರ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಕಂಪ್ಲೇಂಟ್ಸ್. ಓಕೆ ಡಾಕ್ಟರ್, ಇನ್ನು ಪ್ರಮುಖವಾಗಿ ನೋಡೋದೇ ಆದ್ರೆ ಕೆಲವರಲ್ಲಿ ಸಿಂಪ್ಟಮ್ಸ್ ಗಳ ಇರೋದಿಲ್ಲ, ಆದ್ರೂ ಗ್ಯಾಸ್ಟ್ರಿಕ್ ಅದು ಕಾಂಪ್ಲಿಕೇಟೆಡ್ ಹಂತಕ್ಕೆ ಹೋದಂತ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ ಕೆಲವರಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಅಥವಾ ಏನೇ ತಿಂದ್ರೂ ಕೂಡ ಎದೆಯೆಲ್ಲ ಉರಿತಾ ಇರುತ್ತೆ. ಸೊ ಪ್ರಮುಖವಾಗಿ ಇಷ್ಟೇ ಸಿಂಪ್ಟಮ್ಸ್ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಸಿಂಪ್ಟಮ್ಸ್ ಇರುತ್ತಾ, ಹೇಗೆ ಡಾಕ್ಟರ್? ಇದು ಅರ್ಲಿ ಸ್ಟೇಜ್ ಅಲ್ಲಿ, ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಹುಳಿ ತೇಗ್ ಬರುತ್ತೆ, ಕೆಲವರಿಗೆ ತೇಗ್ ಬಂದ್ಬಿಡುತ್ತೆ, ಅದಕ್ಕೆ ಜೊತೆನೆ ಹುಳಿ ಆಗಿ ಅದಂದ್ರೆ ಹುಳಿ ತೇಗ್ ತರ ಬರುತ್ತೆ, ಇದೇ ಉರಿ ಬರುತ್ತೆ. ಕೆಲವ್ರಿಗೆ ಏನಾಗುತ್ತಂದ್ರೆ ಹಸಿವು ಆಗಲ್ಲ, ಸ್ವಲ್ಪ ತಿಂದ್ರೆ ಕೂಡ ಏನಾಗುತ್ತಂದ್ರೆ ಹೊಟ್ಟೆ ಉಬ್ರುಕೊಳ್ಳುತ್ತಾರ ಆ ಥರ ಫೀಲ್, ಅಂದ್ರೆ ಫುಲ್ನೆಸ್ ಆಫ್ ಸ್ಟಮಕ್. ಸ್ವಲ್ಪ ತಿಂದ್ರೆ ಕೂಡ ಅವ್ರಿಗೆ ಒಂದು ಉಬ್ರುಕೊಳ್ಳುತ್ತಾರ ಫೀಲಿಂಗ್, ಅವರು ಫುಲ್ ಆಗಿ ಅಂತ ಫೀಲಿಂಗ್ ಬಂದ್ಬಿಡುತ್ತೆ. ಸೊ ದೀಸ್ ಆರ್ ದ ಇನಿಷಿಯಲ್ ಸಿಂಪ್ಟಮ್ಸ್. ಕೆಲವ್ರಿಗೆ ಏನಾಗುತ್ತೆ ಉರಿ ಫೀಲ್ ಆಗುತ್ತೆ, ಅದು ಇದೇ ಉರಿ ಆಗುತ್ತೆ, ಅವ್ರ ಇದು ಹೊಟ್ಟೆಯಲ್ಲಿ ಉರಿ ತರ ಫೀಲ್ ಆಗುತ್ತೆ. ಮೋಷನ್ ಹೋದಾಗ ಟೈಮಲ್ಲಿ ಕೂಡ ಏನಾಗುತ್ತೆ ಉರಿ ತರ ಸೆನ್ಸೇಷನ್, ಬರ್ನಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ. ಸೊ ಕೆಲವ್ರಿಗೆ ವಾಂತಿ, ಯಾವಾಗಲೂ ಒಂದು ವಾಂತಿ ಥರ ಫೀಲಿಂಗ್ ಬಂದ್ಬಿಡುತ್ತೆ. ಸ್ವಲ್ಪ ತಿಂದರೆ ಅವರಿಗೆ ಒಂದು ಸೆನ್ಸೇಷನ್ ಆಗುತ್ತೆ, ಅಂದರೆ ಈ ವಾಮಿಟಿಂಗ್ ಮಾಡಬೇಕು ಅಂತ. ಅವ್ರು ಈವನ್ ವಾಮಿಟಿಂಗ್ ಕೂಡ ಅಂದರೆ ವಾಂತಿ ಕೂಡ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಯೆಲ್ಲೋ ಕಲರ್ ಬೈಲು ಅವರು ವಾಮಿಟ್, ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ವಾಮಿಟ್ ಮಾಡಬೇಕು ಅಂತ ಅನಿಸುತ್ತೆ, ವಾಮಿಟಿಂಗ್ ಆಗುತ್ತೆ. ಎಸ್ಪೆಷಲಿ ಆ ಯೆಲ್ಲೋ ಕಲರ್ ಲಿಕ್ವಿಡ್ ಅವ್ರ ಬೈಲು ವಾಮಿಟ್ ಆಗುತ್ತೆ. ದೆನ್ ಅದು ಸಿಂಪ್ಟಮ್ಸ್ ಆಮೇಲೆ ಅದು ವರ್ಸ್ ಆಗಿ, ಅಂದರೆ ಅದು ಡೇ ಬೈ ಡೇ ಏನಾಗುತ್ತೆ ಅಂದರೆ ಆ ಸಿಂಪ್ಟಮ್ಸು ಅದು ಕಾಂಪ್ಲಿಕೇಶನ್ ಆಗಿ ಹೋಗುತ್ತೆ. ಅಂದರೆ ಅವ್ರಿಗೆ ಹೊಟ್ಟೆ ನೋವು ಕೂಡ ಶುರುವಾಗುತ್ತೆ. ಎಸ್ಪೆಷಲಿ ನಾವು ಹೊಟ್ಟೆಯಲ್ಲಿ ನೋಡುವಾಗ ಟೈಮ್ ಅಪ್ಪರ್ ಪೋರ್ಷನ್ ಆಫ್ ದ ಸ್ಟಮಕ್, ಅಂದರೆ ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ಮೇಲ್ಗಡೆ ಎಸ್ಪೆಷಲಿ ಒಂದು ಪಾಯಿಂಟಲ್ಲಿ ನೋಡುವಾಗ ಟೈಮ್ ತುಂಬ ನೋವು ಅವ್ರಿಗೆ ಅನ್ನಿಸುತ್ತೆ. ಎಸ್ಪೆಷಲಿ ನಾವು ಅದು ಟಚ್ ಮಾಡುವಾಗ ಟೈಮ್ ಇನ್ನು ಡೀಪ್ ಇನ್ಸೈಡ್ ದ ಸ್ಟಮಕ್ ಅವರಿಗೆ ನೋವು ಶುರುವಾಗುತ್ತೆ. ಸೊ ಏನಾಗುತ್ತೆ ಅಂದರೆ ಈ ಗ್ಯಾಸ್ಟ್ರೈಟಿಸ್ ಅಂದರೆ ಹೊಟ್ಟೆಯಲ್ಲಿ ಉರಿ ಥರ ಫೀಲ್ ಆಗುತ್ತೆ. ಬಟ್ ಎಸ್ಪೆಷಲಿ ಆ ಮೇಲ್ಗಡೆ ಭಾಗದಲ್ಲಿ ಗಡೆ ಅಂದರೆ ಈ ಒಂದೇ ಒಂದು ಪಾಯಿಂಟಲ್ಲಿ ಅವ್ರಿಗೆ ಈ ನೋವು ಶುರುವಾಗ್ಬಿಡುತ್ತೆ. ಸೊ ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸು. ಮತ್ತು ಹೊಟ್ಟೆ ಹಸಿವು ಚೆನ್ನಾಗಿ ಆಗಲ್ಲ. ನೆಕ್ಸ್ಟ್ ಅಂದರೆ ಅದು ಕಾಂಪ್ಲಿಕೇಶನ್ನಲ್ಲಿ ಹೋಗಿ ಏನಾಗುತ್ತೆ ಅಂದರೆ ಅವರಿಗೆ ವಾಂತಿ ಆಗುತ್ತೆ. ವಾಂತಿ ಜೊತೆನೇ ಏನಾಗುತ್ತೆ, ಈ ಬ್ಲಡ್ ಕೂಡ ವಾಮಿಟಿಂಗ್ ಆಗಿ ಬರುತ್ತೆ. ಬ್ಲಡ್ ವಾಮಿಟಿಂಗ್ ಆಗಲಿ, ಆರ್ ಎಸ್ಪೆಷಲಿ ಮೋಷನಲ್ಲಿ ನೋಡುವಾಗ ಟೈಮು ಮೋಷನ್ ಕಲರ್ ಡಿಫ್ರೆನ್ಸ್ ಇರುತ್ತೆ. ಅಂದರೆ ನಾರ್ಮಲ್ ಕಲರಿಂದ ಬ್ಲ್ಯಾಕ್ ಕಲರ್ ಆಗಿ ಮೋಷನ್ ಹೋಗ್ಬಿಡುತ್ತೆ, ಆರ್ ಈವನ್ ಬ್ಲಡ್ ಕೂಡ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಕಾಂಪ್ಲಿಕೇಟೆಡ್ ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರೈಟಿಸ್. ಏನಂದರೆ ಈ ಗ್ಯಾಸ್ಟ್ರೈಟಿಸು ಸರಿಯಾಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಗ್ಯಾಸ್ಟ್ರೈಟಿಸು ಅದು ಪೆಪ್ಟಿಕ್ ಅಲ್ಸರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಒಂದ್ಸತಿ ಅಲ್ಸರ್ ಶುರು ಆದರೆ ಸ್ವಲ್ಪ ತಿಂದರೆ ಕೆಲವ್ರಿಗೆ ಏನಾಗುತ್ತೆ ತುಂಬಾ ಹೊಟ್ಟೆ ನೋವು ಶುರುವಾಗುತ್ತೆ. ಅವ್ರು ಕೆಲವರಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಏನು ತಿಂದಿಲ್ಲ ಅಂದರೆ ಊಟ ಸ್ವಲ್ಪ ಡಿಲೇ ಆದರೆ, ಸ್ವಲ್ಪ ಲೇಟ್ ಆದರೆ ತುಂಬ ಜಾಸ್ತಿ ಹೊಟ್ಟೆ ನೋವು ಶುರುವಾಗುತ್ತೆ. ಮತ್ತು ಕೆಲವರಿಗೆ ಈ ಥರ ಬ್ಲಡ್ ಅದು ರಕ್ತ ವಾಮಿಟಿಂಗ್ ಆಗಿ ಆಚೆ ಬಂದ್ಬಿಡುತ್ತೆ. ಫುಡ್ ಅನ್ಡೈಜೆಸ್ಟೆಡ್ ಫುಡ್ಡು ಆಚೆ ಬಂದ್ಬಿಡುತ್ತೆ. ಅವ್ರ ಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇದು ಉರಿ ಆಗುತ್ತೆ. ಸೊ ಇದೆಲ್ಲವೇ ಕಾಂಪ್ಲಿಕೇಟೆಡ್ ಸಿಂಪ್ಟಮ್ಸು. ಸೊ ಇದಕ್ಕೂ ಕೂಡ ನಾವು ಕೇರ್ ಕೊಟ್ಟಿಲ್ಲ ಅಂದರೆ ತುಂಬ ಜಾಸ್ತಿ ಕಾಂಪ್ಲಿಕೇಶನ್ ಹೋಗುತ್ತೆ ಈ ಕಂಪ್ಲೇಂಟ್ಸ್ ಎಲ್ಲಾಮೇ. ಓಕೆ ಡಾಕ್ಟರ್, ಇನ್ನು ಗ್ಯಾಸ್ಟ್ರಿಕ್ ಅನ್ನುವಂತಹ ಒಂದು ಸಮಸ್ಯೆ ಏನಿದೆ ಇದು ಲಿವರ್ ರಿಲೇಟೆಡ್ ಡಿಸಾರ್ಡರ್ಸ್ಗೂ ಕೂಡ ಕಾರಣವಾಗುತ್ತೆ ಅಂತ ಕೇಳ್ಪಡ್ತೀವಿ. ಹಾಗಾದ್ರೆ ಗ್ಯಾಸ್ಟ್ರಿಕ್ ಅತಿ ಹೆಚ್ಚಾಯ್ತು ಅಥವಾ ತುಂಬಾ ಕಾಂಪ್ಲಿಕೇಟೆಡ್ ಹಂತಕ್ಕೆ ಹೋಯ್ತು ಅಂದಾಗ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದ್ರೆ ಯಾವೆಲ್ಲ ಸಮಸ್ಯೆಗಳು ಬರ್ಬೋದು ಡಾಕ್ಟರ್? ಗ್ಯಾಸ್ಟ್ರಿಕ್ಸ್ ರಿಲೇಟೆಡ್ ಸಿಂಪ್ಟಮ್ಸ್ ಇಂದ ಎಸ್ಪೆಷಲಿ ನಾವು ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕಂಡೀಷನ್ ಇಸ್ ಕಾಮನ್ಲಿ ಸೀನ್ ನೌಡೇಸ್. ಅಂದರೆ ನೌಡೇಸ್ ಕ್ಲಿನಿಕಲ್ಲಿ ನಾವು ಇದು ಪೇಷಂಟ್ಸ್ ಬರುವಾಗ ಟೈಮ್ ಜಾಸ್ತಿ ನಾವು ಫ್ಯಾಟಿ ಲಿವರ್ ಅಂತ ಕಂಡೀಷನ್ ಜಾಸ್ತಿ ನಾವು ನೋಡ್ತೀವಿ. ಅದು ಮೇನ್ಲಿ ಜೀವನ ಶೈಲಿಯಿಂದ ಬರಬಹುದು ಒಂದು ತೊಂದರೆ, ಈ ಫ್ಯಾಟಿ ಲಿವರ್ ಕಂಡೀಷನು. ಅಂದರೆ ಕೆಲವರಿಗೆ ಈ ಜಾಸ್ತಿ ದಪ್ಪ ಆದರೆ ಈ ಫ್ಯಾಟ್ ಪರ್ಸನ್ಸಲ್ಲಿ, ಒಬೀಸ್ ಪೇಷಂಟ್ಸಲ್ಲಿ ಏನಾಗುತ್ತೆ ಅಂದರೆ ಅದು ಟಮ್ಮಿ ರೀಜನಲ್ಲಿ ಫ್ಯಾಟ್ ಡಿಪೋಸಿಷನ್ ನಾವು ಜಾಸ್ತಿ ನೋಡ್ತೀವಿ, ಟಮ್ಮಿ ಜಾಸ್ತಿ ಆಗಿ ನೋಡ್ತೀವಿ. ಸೊ ಅವರಿಗೆ ಈ ಟಮ್ಮಿ ಜಾಸ್ತಿ ಆದಾಗ ಅವರಿಗೆ ಈ ಲಿವರ್ ಸಮಸ್ಯೆ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಎಸ್ಪೆಷಲಿ ಫ್ಯಾಟಿ ಲಿವರ್ ಕಂಡೀಷನ್ಸು ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಫ್ಯಾಟಿ ಲಿವರ್ ಅಂದರೆ ಏನಾಗುತ್ತೆ ಅಂದರೆ ಈ ಲಿವರು ನಾರ್ಮಲ್ ಸೈಜಿಂದ ಸ್ವಲ್ಪ ಜಾಸ್ತಿ ದಪ್ಪ ಆಗಿಬಿಡುತ್ತೆ.
ಈ ಅದು ಏನಂದರೆ ಈ ನಮ್ಮ ಬಾಡಿದಲ್ಲಿ ಕೊಬ್ಬಿನಂಶ ಇರುತ್ತಲ್ವ, ಅದು ಈ ಫ್ಯಾಟ್ ಆರ್ ಈ ಕೊಬ್ಬಿನಂಶ ಈ ಲಿವರ್ ಸೆಲ್ಸ್ ಆರ್ ಹೆಪಾಟಿಕ್ ಸೆಲ್ಸಲ್ಲಿ ಹೋಗಿ ಅದು ಲಿವರಲ್ಲಿ ಹೋಗಿ ಡಿಪಾಸಿಟ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಈ ಲಿವರು ನಾರ್ಮಲ್ ಸೈಜಿಂದ ತುಂಬ ಜಾಸ್ತಿ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಸೊ ಈ ಗ್ಯಾಸ್ಟ್ರೈಟಿಸ್ ಆಗಲಿ ಅವ್ರ ಫ್ಯಾಟಿ ಲಿವರ್ ಆಗಲಿ ಸಿಮ್ಟಮ್ಸ್ ಸೇಮ್ ಒಂದು ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಅಂದರೆ ಅವ್ರಿಗೆ ಏನಾದರೂ ತಿಂದರೆ ಫೀಲ್ ಆಗುತ್ತೆ ಅಂದರೂ ಯಾವಾಗಲೂ ಒಂದು ಹೊಟ್ಟೆ ಭಾಗದಲ್ಲಿ ಎಸ್ಪೆಷಲಿ ಹೊಟ್ಟೆದಲ್ಲಿ ಒಂದು ಬಲಗಡೆ ರೈಟ್ ಸೈಡ್ ಆಫ್ ದ ಅಬ್ಡಮನ್ ಬಲಗಡೆ ಏನಾಗುತ್ತೆ ಅಂದರೆ ಒಂದು ಹೆವಿನೆಸ್ ಯಾವಾಗಲೂ ಒಂದು ಊದ್ಕೊಳ್ಳುವ ಥರ ಅಂದರೆ ಉಬ್ರುಕೊಳ್ಳೋ ಥರ ಫೀಲಿಂಗ್ ಬರುತ್ತೆ. ಅವ್ರು ಸ್ವಲ್ಪ ತಿಂದರೆ ಕೂಡ ಏನಾಗುತ್ತೆ ಅಂದರೆ ಹೊಟ್ಟೆ ಉಬ್ರುಕೊಳ್ಳೋ ಥರ ಫೀಲಿಂಗ್ ಬರುತ್ತೆ. ಅವ್ರ ಕೆಲವರಿಗೆ ರೈಟ್ ಸೈಡ್ ಅಂದರೆ ಈ ಹೊಟ್ಟೆ ಭಾಗದಲ್ಲಿ ಬಲಗಡೆ ನೋವು ಜಾಸ್ತಿ ಫೀಲ್ ಆಗುತ್ತೆ ಆರ್ ವಾಮಿಟಿಂಗ್ ಸೆನ್ಸೇಷನ್ ಆಗಿ ಬರುತ್ತೆ. ಸೊ ಇದೆಲ್ಲವೇ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸ್ವಲ್ಪ ಸಿಮಿಲರ್ ಆಗಿ ಇರುತ್ತೆ ಈ ಫ್ಯಾಟಿ ಲಿವರ್ ಕಂಡೀಷನ್. ಡಾಕ್ಟರ್ ಕಾಲರ್ ಇದ್ದಾರೆ, ಮಾತಾಡೋಣ. ವೆಂಕಟೇಶ್ ಕಾಲ್ ಮಾಡಿದ್ದಾರೆ ಬ್ಯಾಂಗ್ಳೂರಿಂದ. ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಡಾಕ್ಟರ್ ಪೂರ್ಣಿಮಾ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಗುಡ್ ಆಫ್ಟರ್ನೂನ್ ಡಾಕ್ಟರ್. ಗುಡ್ ಆಫ್ಟರ್ನೂನ್, ಹೇಳಿ ಸರ್. ವೆಂಕಟೇಶ್ ಅಂತ ಬೆಂಗಳೂರಿಂದ. ಹೇಳಿ ಸರ್. ನನಗೆ ಒಂದು ಆಲ್ಮೋಸ್ಟ್ 1 year ಇಂದ ಸಮ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. ನೀವು ಹೇಳಿದಾಗೆ ಎದೆ ಉರಿ ಏನಿಲ್ಲ, ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ಸ್ವಲ್ಪ ದಪ್ಪ ಆದಾಗ ಅನ್ಸುತ್ತೆ. ಈಗ 1 ವಾರದಲ್ಲಿ ಸ್ವಲ್ಪ ಇಮೋಷನ್ ಎಲ್ಲ ಸ್ವಲ್ಪ ಉರಿ ಅನ್ಸೋ ತರ ಆಗತ್ತೆ. ಓಕೆ, ಸರಿ. ಬಟ್ ಈ ರಾತ್ರಿ ಮಲಗಿದ ತಕ್ಷಣ ಮತ್ತೆ ಬೆಳಿಗ್ಗೆ ಏಳುವಾಗೆಲ್ಲ ಸ್ವಲ್ಪ ಹೊಟ್ಟೆ ಫ್ಲಾಟ್ ಆಗುತ್ತೆ, ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಗ್ಯಾಸ್ ಹೋಗುತ್ತೆ. ಓಕೆ, ಸರಿ. ಇದು ಯಾವ ಕಾರಣಕ್ಕೆ? ನಾನು ಅಲ್ಟ್ರಾ ಸ್ಕ್ಯಾನ್ US ಸ್ಕ್ಯಾನ್ ಎಲ್ಲ ಮಾಡಿಸಿದ್ದೀನಿ, ಚೆಕ್ ಮಾಡ್ತೀನಿ, ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಮಸ್ಯೆ. ಸರಿ, ಯಾವ ಕಾರಣಕ್ಕೆ? ಸಿ ಅದು ಮೇ ಬಿ ನಿಮ್ದು ವೇಟ್ ಎಷ್ಟು ಇದೆ? ಜಾಸ್ತಿ ವೇಟ್ ಇದೆಯಾ? ಇಲ್ಲ ಜಾಸ್ತಿ ವೇಟ್ ಇಲ್ಲ ಮೇಡಮ್, ನಾನು ನಾರ್ಮಲ್ ವೇಟ್ ಇದ್ದೀನಿ. ನನ್ನ ಹೈಟ್ ಕರೆಕ್ಟ್ ಆಗಿ 5.6ಗೆ 69 kg ಇದ್ದೀನಿ. ಓಕೆ, ಟಮ್ಮಿ ಜಾಸ್ತಿ ಇದೆಯಾ? ಇದು ನಿಮ್ದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇದೆ ಅಂದ್ರೆ ಅದು ಕೂಡ ಚೆಕ್ ಮಾಡಿ, ಫ್ಯಾಟಿ ಲಿವರ್ ಏನು ಇಲ್ಲ. ಸೊ ಮೇ ಬಿ ಅದು USG ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತೆ ಇದು ಮೇನ್ಲಿ ನಿಮ್ಮ ಫುಡ್ ಹ್ಯಾಬಿಟ್ಸ್ ಸರಿಯಾಗಿದೆಯಾ? ಅಂದ್ರೆ ಫುಡ್ ಟೈಮ್ ಟು ಟೈಮ್ ಊಟ ಮಾಡ್ತಾ ಇದೆಯಾ ನೀವು? ಜಾಸ್ತಿ ಖಾರ ಐಟಮ್ಸ್ ಯೂಸ್ ಮಾಡ್ತೀರಾ ನೀವು? ಸ್ವಲ್ಪ ಕಾಫಿ ಟೀ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಆದ್ರೆ ನಾನು ಖಾರದ ಐಟಮ್ ಯಾವುದು ತಿಂತಾ ಇಲ್ಲ. ಸೊ ಇದೆಲ್ಲಮೇ ಇನಿಷಿಯಲ್ ಸ್ಟೇಜ್ ಅಪ್ಪ. ಇದರಲ್ಲಿ ಇದು USG ಸ್ಕ್ಯಾನಿಂಗ್ ಮಾಡುವಾಗ ಟೈಮ್ ಏನು ಗೊತ್ತಾಗಲ್ಲ, ಯಾಕಂದ್ರೆ ಇದು ಫಸ್ಟ್ ಇನಿಷಿಯಲ್ ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್. ಫಸ್ಟ್ ಸ್ಟೇಜಲ್ಲಿ ಈ ಥರ USG ಸ್ಕ್ಯಾನಿಂಗ್ ಮಾಡುವಾಗ ಟೈಮ್ ಏನು ಗೊತ್ತಾಗಲ್ಲ. ಎಸ್ಪೆಷಲಿ ನಿಮಗೆ ಅಷ್ಟು ಜಾಸ್ತಿ ಏನು ಸಿಂಪ್ಟಮ್ಸ್ ಇಲ್ಲ. ಜಾಸ್ತಿ ಸಿಂಪ್ಟಮ್ಸ್ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂತ ತುಂಬ ಜಾಸ್ತಿ ಎದೆ ಉರಿ ಜಾಸ್ತಿ ಬರುತ್ತೆ, ಏನು ತಿನ್ನಕ್ಕೆ ಆಗಲ್ಲ, ಹೊಟ್ಟೆಯಲ್ಲಿ ಉರಿ ಜಾಸ್ತಿ ಆಗುತ್ತೆ, ಫುಲ್ಲಿ ಅವರಿಗೆ ಒಳಗೆ ಉರಿ ಅಂದರೆ ಈ ಥ್ರಾಟ್ ಇಂದ ಈ ಸ್ಟಮಕ್ ಪೋರ್ಷನ್ ತನಕ ತುಂಬ ಜಾಸ್ತಿ ಉರಿ ಫೀಲ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಎಂಡೋಸ್ಕೋಪಿ ಮಾಡುವಾಗ ಟೈಮಲ್ಲಿ ಅದು ಜಾಸ್ತಿ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಗ್ಯಾಸ್ಟ್ರೈಟಿಸ್ ಅಲ್ಸರ್ ಏನಾದರೂ ಇದೆ ಅಂತ. ಬಟ್ ನಿಮ್ಮ ಕೇಸಲ್ಲಿ ಆ ಥರ ಏನು ಜಾಸ್ತಿ ಸಿಂಪ್ಟಮ್ಸ್ ಏನೂ ಇಲ್ಲ. ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಯು ಹ್ಯಾವ್ ಟು ಬ್ರಿಂಗ್ ಸರ್ಟನ್ ಚೇಂಜಸ್. ಅಂದರೆ ನೀವು ಹೇಳಿದ್ರ ಪ್ರಕಾರ ಟೀ ಕಾಫಿ ಇದೆಲ್ಲವೇ ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಯಾಕಂದರೆ ಅದು ನೀವು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಡೆಫಿನೆಟ್ಲಿ ಆ ಒಂದು ಟೀ ಇಂಟೇಕ್ ಆರ್ ಕಾಫಿ ಇಂಟೇಕಿಂದ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗಿ ಬರುತ್ತೆ. ಸೊ ಅದು ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದರಿಂದ ನಿಮ್ಮದು 50% ನಿಮ್ಮ ಈ ಸಿಂಪ್ಟಮ್ಸ್ ಅದೆಲ್ಲವೇ ಕಮ್ಮಿ ಆಗಿಬಿಡುತ್ತೆ. ಮತ್ತು ಊಟ ಟೈಮ್ ಟು ಟೈಮ್ ಊಟ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂದರೆ ಸ್ವಲ್ಪ ಎಕ್ಸಸೈಸ್, ಒಂದು 1/2 hour ವಾಕಿಂಗ್, ಅದು ಮಾರ್ನಿಂಗ್ ಆರ್ ಈವ್ನಿಂಗ್ ನೀವು ವಾಕಿಂಗ್ ಶುರು ಮಾಡಿ. ನೆಕ್ಸ್ಟು ನೀರು ಚೆನ್ನಾಗಿ ಕುಡಿಬೇಕು. ಅಟ್ಲೀಸ್ಟ್ ಈ ಒಂದು ಸಮ್ಮರ್ ಟೈಮಲ್ಲಿ ಒಂದು 5 to 6 ಲೀಟರ್ ನೀರು ಚೆನ್ನಾಗಿ ಕುಡಿಬೇಕು. ಇದೆಲ್ಲವೇ ನೀವು ನೋಡಿ ನಿಮ್ಮ ಫುಡ್ ಸ್ಟೈಲು ಇದೆಲ್ಲವೇ ನೀವು ಚೇಂಜಸ್ ಬಂದರೆ ನಿಮ್ಮದು ಈ ಸಿಂಪ್ಟಮ್ಸ್ ಎಲ್ಲವೇ 50% ಆಗಿ ಕಡಿಮೆ ಆಗುತ್ತೆ. ಮತ್ತೆ ಕಮ್ಮಿ ಆಗಿಲ್ಲ ಅಂದರೆ ಒಂದು ಸಂತೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ. ನೀವು ಕ್ಲಿನಿಕಲ್ಲಿ ಬನ್ನಿ, ನಿಮ್ಮ ರಿಪೋರ್ಟ್ಸ್ ಎಲ್ಲವೇ ತೊಗೊಂಡು ಬನ್ನಿ, ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ಮೂಲವ್ಯಾಧಿ ಎನ್ನುವಂತಹ ಸಮಸ್ಯೆ ಕೂಡ ಒಳಗಾಗ್ತಾರೆ. ಅತಿಯಾಗಿ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಂಥ ಸಂದರ್ಭದಲ್ಲಿ ಈ ಕಾನ್ಸ್ಟಿಪೇಷನ್ ಬರುತ್ತೆ. ಕಾನ್ಸ್ಟಿಪೇಷನ್ ನಂತರ ಮೂಲವ್ಯಾಧಿ ಸಮಸ್ಯೆ ಅಂದರೆ ಪೈಲ್ಸ್, ಫಿಶರ್, ಫಿಸ್ಟುಲಾ ಸಮಸ್ಯೆಗೆ ಒಳಗಾಗ್ತಾರೆ. ಸೊ ಈ ಬಗ್ಗೆ ತಿಳಿಸ್ಬೋದಾ ಡಾಕ್ಟರ್? ಹೌದು, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಗುದದ್ವಾರದಲ್ಲಿ ಆ್ಯಕ್ಚುಲಿ ಬ್ಲಡ್ ವೆಸಲ್ಸ್ ರಕ್ತನಾಳಗಳು ಇರುತ್ತೆ. ಸೊ ಅದರಲ್ಲಿ ಪ್ರೆಷರ್ ಬಂದಾಗ ರಕ್ತನಾಳಗಳು ದಪ್ಪ
ದಪ್ಪ ಆಗತ್ತೆ. ಸೊ ಆ ದಪ್ಪ ಆದರೆ ಏನಾಗತ್ತೆ ಅಂದರೆ ಈ ಪೈಲ್ಸ್ ಸಮಸ್ಯೆ ಜಾಸ್ತಿ ಆಗಿ ಬರುತ್ತೆ. ಸೊ ಅದು ಯೂಶ್ವಲಿ ನಮ್ಮ ಜೀವನ ಶೈಲಿಯಿಂದ ಬರ್ಬೋದು ಈ ಪೈಲ್ ಸಮಸ್ಯೆ ಎಲ್ಲಾಮೆ. ಯಾಕಂದರೆ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡುವಾಗ ಟೈಮಲ್ಲಿ ಆರ್ ಇದು ಜಾಸ್ತಿ ವೆಯ್ಟು, ಅದು ಭಾರ ತೂಕ ಜಾಸ್ತಿ ಅಂದರೆ ಈ ವೆಯ್ಟು ತಗೊಂಡು ಕೆಲಸ ಮಾಡುವಾಗ ಟೈಮಲ್ಲಿ ಏನಾಗುತ್ತೆ, ಈ ಪ್ರೆಷರ್ ಅಂದರೆ ಜಾಸ್ತಿ ಪ್ರೆಷರ್ ಈ ರಕ್ತನಾಳ ಮೇಲೆ ಪ್ರೆಷರ್ ಬೀಳ್ತದೆ. ಸೊ ಅದರಿಂದ ಆಗಿರ್ಬೋದು. ಆರ್ ಈ ಲೇಡೀಸಲ್ಲಿ ನಾವು ನೋಡುವಾಗ ನಾರ್ಮಲ್ ಡೆಲಿವರಿ ಆದಾಗ ಟೈಮಲ್ಲಿ ಜಾಸ್ತಿ ಈ ರಕ್ತನಾಳಗಳಲ್ಲಿ ಪ್ರೆಷರ್ ಬಂದುಬಿಟ್ಟು ಅವ್ರಿಗೆ ಏನಾಗುತ್ತೆ ಈ ಥರ ಪೈಲ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಆಗಿರುತ್ತೆ. ಇಲ್ಲಾಂದರೆ ನಾವು ಇದು ಹೆರಿಡೇಟ್ರಿ ರೀಸನ್ಸು, ಈ ವಂಶ ಪಾರಂಪರ್ಯದಲ್ಲಿ ಈ ಥರ ಪೈಲ್ಸ್ ಸಮಸ್ಯೆ ಇದ್ದಾಗ ಕೂಡ ಈ ಫ್ಯೂಚರ್ ಜನರೇಷನಲ್ಲಿ ಪೈಲ್ಸ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಎಸ್ಪೆಷಲಿ ಇದು ನೀವು ಹೇಳಿದ ಪ್ರಕಾರ ಮಲಬದ್ಧತೆ ಅವ್ರ ಕಾನ್ಸ್ಟಿಪೇಷನಿಂದ ಕೂಡ ಕೆಲವರಿಗೆ ಪೈಲ್ಸ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಎಸ್ ಡಾಕ್ಟರ್, ಕಾಲರ್ ಇದ್ದಾರೆ, ಮಾತಾಡೋಣ. ಪ್ರೇಮ ಕಾಲ್ ಮಾಡಿದ್ದಾರೆ ಗದಗಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಪೂರ್ಣಿಮಾ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ ಮೇಡಮ್. ನನ್ನ ಮಗನ್ಗೆ 1 ವರ್ಷ 10 ತಿಂಗಳು, ಅವನಿಗೆ ಮೋಷನ್ ಗಟ್ಟಿ ಆಗುತ್ತೆ ಮೇಡಮ್. ಓಕೆ, ಸರಿ. ಮತ್ತೆ ಅದಕ್ಕೆ ಅವನ್ಗೆ ಟ್ರೀಟ್ಮೆಂಟ್ ಕೊಡ್ತಿದೀವಿ. ಬಯಾಪ್ಸಿ ಮಾಡಿದ್ದಾರೆ. ಬಯಾಪ್ಸಿ ಮಾಡಿದ್ರು ಹುಷಾರ್ ಆಗ್ಬೋದು, ಆಗದೇನೂ ಇರ್ಬೋದು ಅಂದಿದ್ರು. ಮತ್ತೆ ಅವ್ನಿಗೆ ಹುಷಾರಾಗಿಲ್ಲ ಮೇಡಮ್. ಮತ್ತೆ ಮೇಜರ್ ಆಪರೇಷನ್ಗೆಲ್ಲ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. 2 ದಿನಕ್ಕೊಂದ್ಸಾರಿ ಮೋಷನ್ ಮಾಡ್ತಾನೆ, 3 ದಿನಕ್ಕೊಂದ್ಸಾರಿ ಮೋಷನ್ ಮಾಡ್ತಾನೆ, ತುಂಬಾ ಕಷ್ಟಪಡ್ತಾನೆ. ಓಕೆ, ಸರಿ. ಅದಕ್ಕೆ ಏನಾದ್ರೂ ಪರಿಹಾರ ಇಲ್ವಾ ಮೇಜರ್ ಆಪರೇಷನ್ ಮಾಡಿಸ್ತಿರೋ ತರ? ನೋಡಿಮ್ಮ, ನಿಮ್ಮದು ಬಯೋಪ್ಸಿ ರಿಪೋರ್ಟ್ಸ್ ನನಗೆ ನೋಡಬೇಕು ಫಸ್ಟ್. ಇಂಪಾರ್ಟೆಂಟ್ ಆಗಿ ಆ ರಿಪೋರ್ಟ್ಸ್ ನೀವು ತಗೊಂಡು ಬನ್ನಿ, ಅದು ನೋಡಬೇಕು ನನಗೆ. ಮತ್ತು ಇದು ಈ ಥರ ಕಾನ್ಸ್ಟಿಪೇಷನ್ ಆರ್ ಈ ಥರ ಪ್ರಾಬ್ಲಮ್ಸ್ಗೆ ಡೆಫಿನೆಟ್ಲಿ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ನೀವು ಒಂದು ಸತಿ ಕ್ಲಿನಿಕಲ್ಲಿ ಬನ್ನಿ, ಮತ್ತು ರಿಪೋರ್ಟ್ಸ್ ಎಲ್ಲಾಮೇ ತೊಗೊಂಡು ಬನ್ನಿ, ನಾವು ಟ್ರೀಟ್ಮೆಂಟ್ ಕೊಡ್ತೀನಿ. ಅದು ನೋಡೋಣ, ಸರ್ಜರಿ ಅವಾಯ್ಡ್ ಬೇಕಲ್ಲ ಇದು, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಇದೆಲ್ಲ ಸರ್ಜರಿಯಿಂದ ಬೇರೆ ಏನಾದರೂ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೋಡೋಣ, ನೀವು ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಈ ಥರ ಕಾನ್ಸ್ಟಿಪೇಷನ್ಗೆ ಎಸ್ಪೆಷಲಿ ಮಕ್ಕಳಿಗೆ ಈ ಥರ ತೊಂದರೆ ಬಂದರೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ನೀವು ಒಂದು ಸತಿ ಕ್ಲಿನಿಕಲ್ಲಿ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಅವರೇ ಕಾಲ್ ಮಾಡೋದಕ್ಕಾಗಿ. ವೀಕ್ಷಕರೇ, ಮೈಸೂರಿನಿಂದ ಪುರುಷೋತ್ತಮ್ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಪೂರ್ಣಿಮಾ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಕೊಡಿ ಅಮ್ಮ. ಹಲೋ, ನಮಸ್ತೆ ಡಾಕ್ಟ್ರೆ. ನಮಸ್ತೆ ಸರ್, ಹೇಳಿ. ಅಮ್ಮ, ನನಗೆ 66 ಇಯರ್ಸ್ ಏಜ್. ನನಗೆ ಓಕೆ. ನಾನು ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ರಿಟೈರ್ಡ್ ಆದ್ಮೇಲೆ ನಾನು ತುಂಬಾನೇ ಸಫರ್ ಪಡ್ತಾ ಇದ್ದೀನಿ. ಅವಾಗ ಟೈಮ್ಗೆ ಊಟ ಸರಿಯಾಗಿರ್ಲಿಲ್ಲ ನನಗೆ. ಅದರಿಂದ ಬಹಳನೇ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ. NH ಹಾಸ್ಪಿಟಲ್ ನಾನು ತೋರಿಸ್ತಾ ಇದ್ದೆ. ಅಲ್ಲಿ ಡಾಕ್ಟರ್ ಸತೀಶ್ ರಾವ್ ಅಂತ ಹೇಳಿ ಅವ್ರು ನನಗೆ ಬಯಾಸ್ಕೋಪಿ ಎಲ್ಲ ಇದೆ, ಎಲ್ಲ ಎಂಡೋಸ್ಕೋಪಿ, ಸ್ಕ್ಯಾನಿಂಗ್ ವಗೇರೆ ಹಾಳುಗಳೆಲ್ಲ ಮಾಡಿದ್ದಾರೆ. ಎಲ್ಲ ರಿಪೋರ್ಟ್ಸ್ ಆಲ್ರೆಡಿ ಇದೆ ನನ್ನ ಹತ್ರ. ನನಗೆ ಏನ್ ತಿಂದ್ರೂ ಅಷ್ಟೇ, ನನ್ನ ಇದೆಂತದ್ದು ಈ ಹಬ್ಬ ಅಂತ ಹೇಳಿ ಒಂದೇ ಒಂದು ಹೋಳಿಗೆ ತಿಂದೆ ಅಷ್ಟೇ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಹೊಟ್ಟೆನೋ ವಿಪರೀತ, ಹೊಟ್ಟೆನೋ ತಾಳ್ಲಿಕ್ಕೆ ಆಗಲ್ಲ. ಹೊಟ್ಟೆನೋ ಬಂದ್ರೆ ವಾಮಿಟ್ ಆಗುತ್ತೆ. ಅದಕ್ಕೆ ನನ್ಗೆ ಇದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಾರಿ ಹೋದ್ರೂ ಅಷ್ಟೇ, ಅವರು ಒಂದು ಕೆಲವಾರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಮಾಡ್ತಾರೆ. ಅಡ್ಮಿಷನ್ ಮಾಡ್ಕೊಂಡಿದ್ರು. ನಾನು ಸುಮಾರು 4 years ಇಂದಾನು ಅವ್ರ ಹತ್ರ ಹೋಗ್ತಾ ಇದ್ದೀನಿ, ಡಾಕ್ಟರ್ ಸತೀಶ್ ರಾವ್ ಅಂತ ಹೇಳಿ. ಓಕೆ, ಸರಿ. ನೀವು ಇದು ಬ್ಲಡ್ ಏನಾದ್ರೂ ವಾಮಿಟಿಂಗ್ ಆಗತ್ತಾ? ರಕ್ತ ಇಲ್ಲ ವಾಮಿಟಿಂಗ್ ಆದ್ರೆ ಪಿತ್ತದ ತರ ಹಳದಿ ತರ ವಾಮಿಟಿಂಗ್ ಆಗುತ್ತೆ. ಸರಿ. ಬ್ಲಡ್ ಗಿಟ್ ಏನ್ ಬರಲ್ಲ. ಸರಿ. ಸೊ ನೋಡಿ, ಇದಕ್ಕೆ ಇದು ನೀವು ಆಲ್ರೆಡಿ 4 ವರ್ಷದಿಂದ ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಲ್ವಾ, ಬಟ್ ಏನೂ ಪ್ರಯೋಜನ ಇಲ್ಲಾಂದರೆ ನೀವು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕಂದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೋಮಿಯೋಪತಿಯಿಂದ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಟ್ ನಿಮ್ಮ ರಿಪೋರ್ಟ್ಸ್ ಎಲ್ಲಾಮೇ ನೀವು ಒಂದು ಸತಿ ತೊಗೊಂಡು ಬನ್ನಿ, ಅದು ನೋಡಬೇಕು ನನಗೆ. ಮತ್ತು ನಿಮ್ಮದು ಫುಡ್ ಎಲ್ಲಾಮೇ ಟೈಮ್ ಟು ಟೈಮ್ ಅದು ನೀವು ನೋಡಬೇಕೇ ಬೇಕು. ಯಾಕಂದರೆ ಫುಡ್ ನೀವು ಕರೆಕ್ಟ್ ಟೈಮ್ ಟು ಟೈಮ್ ನೀವು ತಗೊಂಡಿಲ್ಲ ಅಂದರೆ ಖಂಡಿತ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಖಾರ ಐಟಮ್ಸು ನೀವು ಬಿಡಬೇಕು. ಯಾಕಂದರೆ ಸ್ಪೈಸಿ ಐಟಮ್ಸಿಂದ ಕೂಡ ಈ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಮತ್ತು ನೀರು ಚೆನ್ನಾಗಿ ಕುಡಿಬೇಕು.
ನೀವು ರಿಪೋರ್ಟ್ಸ್ ಎಲ್ಲಾமே ತಗೊಂಡು ಬನ್ನಿ, ನಾವು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ನೆಕ್ಸ್ಟ್ ಡಾಕ್ಟರ್, ಇನ್ನು ಅವ್ರು ಕೂಡ ಹೇಳ್ತಿದ್ರು ಪಾಪ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆದಾಗ ಕೆಲವರಿಗೆ ಬ್ಲಡ್ ವಾಮಿಟಿಂಗ್ ಕೂಡ ಆಗುತ್ತೆ, ಇನ್ನು ಕೆಲವರಲ್ಲಿ ಒಂದು ಅಲ್ಸರ್ ಫಾರ್ಮೇಷನ್ ಆಗುತ್ತೆ, ಅಲ್ಸರ್ ನಂತರ ಅದು ಟ್ಯೂಮರ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಟ್ಯೂಮರ್ಸ್ ನ ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಆಗಿ ಕೂಡ ಪರಿವರ್ತನೆ ಆಗಬಹುದಾಗುತ್ತೆ. ಸೊ ಪ್ರಮುಖವಾಗಿ ಇದೆಲ್ಲವನ್ನು ತಡೆಗಟ್ಟಬಹುದು ಅಂದ್ರೆ ಪ್ರಮುಖವಾಗಿ ಈ ಸಮಸ್ಯೆಗಳನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು, ಜೊತೆಗೆ ಸ್ಟಾರ್ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸಾ ವಿಧಾನಗಳಿದೆ ತಿಳಿಸಬಹುದು ಡಾಕ್ಟರ್? ಅಲ್ಸರ್ ಬಂದಾಗ ಏನಾಗುತ್ತಂದ್ರೆ ಈ ಅಲ್ಸರ್ಗೆ ಕೂಡ ಕೆಲವರು ಏನು ಟ್ರೀಟ್ಮೆಂಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಅದು ನೆಗ್ಲೆಕ್ಟ್ ಮಾಡಿದ್ರೆ ಈಗ ಅಲ್ಸರು ಮತ್ತು ಕ್ಯಾನ್ಸರ್ ಆಗಿ ಚೇಂಜ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇಟ್ ಈಸ್ ರೇರ್ ಆಗಿ, ಮತ್ತು ಇಟ್ ಈಸ್ ನಾಟ್ ನೆಸಸರಿ ದಟ್ ಎವ್ರಿ ಅಲ್ಸರ್ ವಿಲ್ ಟರ್ನ್ ಇನ್ ಟು ಕ್ಯಾನ್ಸರ್. ಅದು ಕೆಲವ್ರಿಗೆ ಅದು ಅಲ್ಸರು, ಪೆಪ್ಟಿಕ್ ಅಲ್ಸರು ಇದು ಕ್ಯಾನ್ಸರ್ ಆಗಿ, ಸ್ಟಮಕ್ ಕ್ಯಾನ್ಸರ್ ಆಗಿ ಟರ್ನ್ ಓವರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದರೆ ಅದು ಖಂಡಿತ ನೀವು ನಿಮ್ಮ ಡಯಟಲ್ಲಿ ಚೇಂಜಸ್ ತಗೊಂಡು ಬರಬೇಕು, ಮತ್ತು ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಆ್ಯಂಡ್ ಅದರಿಂದ ನೀವು ಕೆಲವ್ರಿಗೆ ನೋಡಿ ಇದೆಲ್ಲ ಸಮಸ್ಯೆ ನೆಗ್ಲೆಕ್ಟ್ ಮಾಡಿದ್ರೆ ಈ ಥರ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ಸೊ ಅದು ಆ ಕರೆಕ್ಟ್ ಟೈಮಲ್ಲಿ ನೀವು ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಮತ್ತು ಹೋಮಿಯೋಪತಿಯಲ್ಲಿ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಖಂಡಿತ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದೆ. ಯಾಕಂದರೆ ಈ ಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಅವರು ಫಾರ್ಮಸಿ ಹೋಗಿ ಏನಾದರೂ ಗ್ಯಾಸ್ಟ್ರೈಟಿಸ್ಗೆ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅದು ತಕ್ಷಣ ಹೋಗ್ಬಿಡುತ್ತೆ, ಬಟ್ ಒಳಗೆ ಏನು ತೊಂದರೆ ಇದೆ ಅದು ಅದೇ ಥರ ಇರುತ್ತೆ. ಸೊ ಅದು ಪರ್ಮನೆಂಟ್ ಆಗಿ ಅಂದರೆ ಆ ಬೇರಿಂದ ಈ ಕಂಪ್ಲೇಂಟ್ ತೆಗೆಸಬೇಕು. ಸೊ ಅದಕ್ಕೆ ನೀವು ಒಂದು ಸತಿ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಳ್ಳಿ. ಹೋಮಿಯೋಪತಿಕ್ ಟ್ರೀಟ್ಮೆಂಟಿಂದ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಆ ಪೇಷಂಟ್ದು ಫುಲ್ ಹಿಸ್ಟ್ರಿ ತಗೊಂಡು ಫುಲ್ ಕೇಸ್ ಎಲ್ಲಾமே ಅನಲೈಸ್ ಮಾಡಿಕೊಂಡು ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಕೊಡ್ತೀವಿ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿಯಿಂದ ಏನಾಗುತ್ತಂದರೆ ಅವರಿಗೆ ಪರ್ಮನೆಂಟ್ ಆಗಿ ಅವರಿಗೆ ಈ ಸಮಸ್ಯೆ ಕ್ಯೂರ್ ಆಗಿಬಿಡುತ್ತೆ. ಇದು ಪರ್ಮನೆಂಟ್ ಆಗಿ ಹೋಗಬೇಕು, ಇಲ್ಲಾಂದರೆ ಈ ಥರ ಇಲ್ಲಾಂದರೆ ಏನಾದರೂ ಗ್ಯಾಸ್ಟ್ರಿಕ್ ಮಾತ್ರೆ ತಿಂದರೆ ಏನಾಗುತ್ತೆ, ಒಂದು ಟೆಂಪ್ರರಿ ಆಗಿ ಅವ್ರಿಗೆ ಸ್ವಲ್ಪ ಆರಾಮಿರುತ್ತೆ, ತಿರುಗಿ ಈ ಸಿಮ್ಟಮ್ಸು ಆನ್ ಆ್ಯಂಡ್ ಆಫ್ ಆಗಿ ಬಂದ್ಬಿಡುತ್ತೆ. ಸೊ ನೀವು ಒಂದು ಸತಿ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಳ್ಳಿ, ಖಂಡಿತ ನಿಮಗೆ ಪರ್ಮನೆಂಟ್ ಆಗಿ ಕ್ಯೂರ್ ಸಿಗುತ್ತೆ. ಓಕೆ ಡಾಕ್ಟರ್, ಇನ್ನು ಪೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದಂಥ ಸಂದರ್ಭದಲ್ಲಿ ಸ್ಟಾರ್ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ ಈ ಬಗ್ಗೆ ತಿಳಿಸ್ಬೋದು? ಹೌದು, ಪೈಲ್ಸ್ಗೆ ನೋಡಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಫುಡ್ಡಲ್ಲಿ ಮೇಂಟೈನ್ ಮಾಡಬೇಕೇ ಬೇಕು. ಯಾಕಂದರೆ 50% ಇದು ನಿಮ್ಮ ಡಯಟ್ ಮೇಲೆ ಡಿಪೆಂಡ್ ಆಗುತ್ತೆ, 50% ಟ್ರೀಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪೈಲ್ಸಲ್ಲಿ ಫಸ್ಟ್ ಇಂಪಾರ್ಟೆಂಟ್ ನಾವು ಕಾನ್ಸ್ಟಿಪೇಷನ್ ಬರಬಾರ್ದು. ಅಂದರೆ ಈ ಮಲಬದ್ಧತೆ ಬಂದರೆ ಈ ಪೈಲ್ಸ್ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ನೀರು ಚೆನ್ನಾಗಿ ಕುಡಬೇಕು. ಎಸ್ಪೆಷಲಿ ಅಟ್ಲೀಸ್ಟ್ ಈ ಒಂದು ಕ್ಲೈಮೇಟಲ್ಲಿ ಒಂದು 5 to 6 ಲೀಟರ್ ಆಫ್ ವಾಟರ್ ಬೇಕೇ ಬೇಕು. ಫೈಬ್ರಸ್ ಫುಡ್ಡು ಅಂದರೆ ಈ ನಾರಿನಂಶ ಜಾಸ್ತಿ ಇರುವ ಫುಡ್ ಐಟಮ್ಸು ಜಾಸ್ತಿ ತಗೊಳ್ಬೇಕು. ಸೊ ಅದು ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಅಂದರೆ ಈ ಸೊಪ್ಪು ಐಟಮ್ಸ್ ಎಲ್ಲಾமே ತುಂಬ ಜಾಸ್ತಿ ಫೈಬರ್ ಇರುತ್ತೆ. ಸೊ ಆ ಥರ ಫುಡ್ಡು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡಬೇಕು, ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಬೇಕು. ಮತ್ತು ಹೋಮಿಯೋಪತಿಕ್ ಟ್ರೀಟ್ಮೆಂಟಿಂದ ಈ ಪೈಲ್ ಸಮಸ್ಯೆ ಖಂಡಿತ ಅದು ಕ್ಯೂರ್ ಆಗುತ್ತೆ. ಓಕೆ ಡಾಕ್ಟರ್, ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜೊತೆಗೆ ಗ್ಯಾಸ್ಟ್ರಿಕ್ ಇಂದ ಬರುವಂತಹ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಈ ಒಂದು ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ಮೂಲವ್ಯಾಧಿ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿದ್ರಿ, ಜೊತೆಗೆ ಟ್ರೀಟ್ಮೆಂಟ್ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಪೂರ್ಣಿಮಾ ಅವರನ್ನ ನೇರವಾಗಿ ಭೇಟಿಯಾಗಬಹುದು. ಡಾಕ್ಟರ್ ಅವರ ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪೂರ್ಣಿಮಾ ಹೋಮಿಯೋಪತಿ ವೈದ್ಯರು, ಸ್ಟಾರ್ ಹೋಮಿಯೋಪತಿ ವಿಭಾಗ, ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ರಾಜಾಜಿನಗರ ಹಾಗೂ ಕೋರಮಂಗಲದಲ್ಲಿ ಶಾಖೆಗಳಿವೆ. ಅದಲ್ಲದೆ ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಬೆಳಗಾವಿಯಲ್ಲಿಯೂ ಶಾಖೆಗಳಿವೆ. ವೀಕ್ಷಕರೇ, ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 8977104104. ಇನ್ನು ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ, www.starhomeopathy.com. ವೀಕ್ಷಕರೇ, ಈ ಹೊತ್ತಿನ ವಿಶೇಷ ನೆನಪರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.